ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಇವತ್ತು ನಾನು ಫಸ್ಟ್ ಟೈಮು ಬರೀ ಮಾತಾಡಿಕೊಂಡೇ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವ್ರಿಗೆ ವೆಲ್ಕಮ್ ನನ್ನ ಚಾನಲ್ಗೆ. ಮತ್ತು ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇನ್ಲಿ ರೀಸನ್ ಬಂದುಬಿಟ್ಟು ನಾನು ಇವತ್ತು ವೀಡಿಯೋ ಮಾಡೋ ರೀಸನ್ ಏನಕ್ಕಪ್ಪ ಅಂತ ಹೇಳಿದರೆ, ಆಲ್ರೆಡಿ ನೀವು ಯಾರಾದ್ರೂ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ, ಇನ್ಸ್ಟಾ ಅಥವಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದರೆ, ಇವತ್ತು ನಾನು ಸ್ಟೋರಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ಇವತ್ತು. ವೆಯ್ಟ್ ಲಾಸ್ ಯಾಕೆ ಇಂಪಾರ್ಟೆಂಟು, ವೆಯ್ಟ್ ಲಾಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ. ಇವಾಗ ಮದುವೆ ಆಗಿರೋರಾಗಿರ್ಬೋದು, ಮದುವೆ ಆಗದೇ ಇರೋರಾಗಿರ್ಬೋದು. ಮೇನ್ಲಿ ನಾನು ರೀಸನ್ ಬಂದ್ಬಿಟ್ಟು ಏನಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಲಿ, ಇನ್ಕ್ಲೂಡಿಂಗ್ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ. ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ. ಮುಂಚೆ ನಾನು ಹರ್ಬಲೈಫ್ ಪ್ರಾಡಕ್ಟ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡಿದ್ದೀನಿ. ತುಂಬ ಜನ ಇವಾಗ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರು ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕೂಡ ಅಂದ್ಕೊಂಡಿರ್ತಾರೆ ಇವಾಗ್ಲೂ ಹರ್ಬಲೈಫ್ ತೊಗೊಂಡೇ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ಅಂತ. ನೋವೇ, ನಾನು ಮುಂಚೆ ಹರ್ಬಲೈಫ್ ಪ್ರಾಡಕ್ಟ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡಿದ್ದು ನಿಜ. ಬಟ್ ಇವಾಗ ನಾನು ಹರ್ಬಲೈಫ್ ಪ್ರಾಡಕ್ಟ್ನ ಬಿಟ್ಟು ಮ್ಯಾಕ್ಸಿಮಮ್ ಒಂದು 2 ಇಯರ್ಸ್ ಆಯಿತು. ಆ್ಯಕ್ಚುಲಿ ಆ ಪ್ರಾಡಕ್ಟ್ ಬಗ್ಗೆ ನಾನು ಏನೂ ನೆಗೆಟಿವ್ ಹೇಳೋಕ್ಕೋಗಲ್ಲ, ಯಾಕಂದರೆ ಆ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ಅದರಿಂದ ಏನೇನೋ ಬೆನಿಫಿಟ್ ಆಗಿದೆ ಅಂತ ಹೇಳೋದಕ್ಕಿಂತ ನೆಗೆಟಿವ್ನೂ ಇಲ್ಲ, ಪಾಸಿಟಿವ್ನು. ಒಂದು ಪಾಸಿಟಿವ್ ಹೇಳ್ಬೋದು, ಆ್ಯಕ್ಚುಲಿ ಪ್ರಾಡಕ್ಟ್ ಈಸ್ ಗುಡ್. ಎಲ್ಲ ಪ್ರಾಡಕ್ಟ್ನು ನಾನು ಅದರಲ್ಲಿ ಟ್ರೈ ಮಾಡಿಲ್ಲ. ನಾನು ಜಾಸ್ತಿ ಯೂಸ್ ಮಾಡಿರೋದು ಏನು ನ್ಯೂಟ್ರಿಷನ್ ಶೇಕ್ ಇತ್ತು, ಅದನ್ನು ಮಾತ್ರ ನಾನು ಯೂಸ್ ಮಾಡಿರೋದು. ಅದು ವೆಯ್ಟ್ ಲಾಸ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಲೋ ಕ್ಯಾಲರಿ ಇರ್ತಿತ್ತು. ಅದನ್ನು ಯೂಸ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಬಟ್ ಇವಾಗ ನನಗೇನಂತ ಅನಿಸ್ತು, ಒಂದು ಮಿನಿಮಮ್ ಅದರಿಂದ ನಾನು ಒಂದು 75 kg ಇದೆ. 75 kgಯಿಂದ 60 ತನಕ ವೆಯ್ಟ್ ಲಾಸ್ ಮಾಡಿದ್ದೆ. ಬಟ್ ಏನಂತ ಹೇಳಿದ್ರೆ, ಅದರಿಂದ ಒಂದು ಏನು ಡಿಮೆರಿಟ್ಸ್ ಅಂತ ಹೇಳಿದ್ರೆ, ನಾವು ಅದನ್ನು ಎಲ್ಲಿ ತನಕ ತಗೊತೀವೋ ಅಲ್ಲಿ ತನಕ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಅದನ್ನು ಬಿಟ್ಟ ಮೇಲೆ ಮತ್ತೆ ಇಮಿಡಿಯೇಟ್ ನಾವು ಯಾವ ಪೊಸಿಷನಲ್ಲಿ ಇರ್ತೀವೋ ಅದೇ ಪೊಸಿಷನ್ಗೆ ಹೋಗ್ತೀವಿ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅದು ನಿಜ. ಯಾವಾಗ ನಿಜ ಅಂತ ಹೇಳಿದ್ರೆ, ನೀವು ನಿಮ್ಮ ಲೈಫಲ್ಲಿ ನಿಮಗೆ ಅಂತ ಈಗ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದು ಏನಾಗಿರ್ಬೇಕು, ಕನ್ಸಿಸ್ಟೆನ್ಸಿ ಆಗಿರಬೇಕು. ನಾವು ಏನೇ ಮಾಡಬೇಕಾದ್ರೂ ಕನ್ಸಿಸ್ಟೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈವನ್ ಒಂದು ಅಡುಗೆ ಮಾಡಬೇಕಾಗಿರ್ಬೋದು, ಅಥವಾ ಏನಾದರೂ ಈಗ ಮಕ್ಳಿಗೆ ಓದಿಸೋದಾಗಿರ್ಬೋದು, ಏನು ಈವನ್ ಮನೆ ಕೆಲಸ ಆಗಿರ್ಬೋದು, ನಾವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋದ್ರೇ ಅಲ್ವಾ ಅದು ನಮ್ಗೆ ರಿಸಲ್ಟ್ ಬರೋದು. ಅದೇ ಥರ ನಾನು ಕೂಡ ಹರ್ಬಲೈಫ್ ಬಿಟ್ಟು ಒಂದು 2 ಇಯರ್ಸ್ ಆದಮೇಲೆ ನಾನು ಇವಾಗ ಹರ್ಬಲೈಫ್ ಪ್ರಾಡಕ್ಟ್ ಏನು ತಗೊತಾ ಇಲ್ಲ. ನಾನು ಬರೀ ಮನೆಯಲ್ಲೇ ಇರೋವಂಥ ಊಟನೇ ಯಾವ ಥರ ಲೋ ಕ್ಯಾಲರಿ ಊಟ ಮಾಡಿಕೊಂಡು, ಕ್ಯಾಲರಿ ಫುಡ್ಸ್ನ ಊಟ ಮಾಡಿಕೊಂಡು ನಾನು ಯಾವ ಥರ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಿಂದ ನಿಮ್ಗೇನಾದರೂ ಯೂಸ್ ಆಗ್ಬೋದು. ಈಗ ತುಂಬ ಜನ ಜಿಮ್ಗೆ ಹೋಗಲ್ಲ, ಮನೇಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಮಾಡ್ತೀರಾ. ಮತ್ತು ರೆಸ್ಟ್ರಿಕ್ಷನ್ಗಳಿರುತ್ತೆ, ಜಿಮ್ಮಿಗೆ ಕಳಿಸಲ್ಲ, ಮತ್ತು ಹೊರಗಡೆ ವರ್ಕೌಟ್ ಮಾಡೋಕ್ಕೆ ಕಳಿಸಲ್ಲ. ಮನೇಲೇ ಮಾಡಿದ್ರು ಹೇಗೆ ಮಾಡೋದು, ಅದಕ್ಕೆ ಅಂತಲೇ ಒಂದು ವೇ ಇರುತ್ತೆ. ಇವಾಗ ಏನು ಮಾಡ್ತೀರಾ ಗೊತ್ತಾ, ತುಂಬ ಜನ ರೈಸ್ನ ಸ್ಕಿಪ್ ಮಾಡಿಬಿಟ್ಟು ಡಯೆಟ್ ಅಂತ ಮಾಡೋಕ್ಕೆ ಹೋಗ್ತೀರಾ. ಬರೀ ಫ್ರೂಟ್ಸ್ಗಳನ್ನ ತಗೊಂಡು ಡಯೆಟ್ ಅಂತ ಮಾಡೋಕ್ಕೆ ಹೋಗ್ತೀರಾ. ಆ್ಯಕ್ಚುಲಿ ಇದೆಲ್ಲ ನಾನು ಮಾಡ್ಕೊಂಡು ಬಂದು ಫೈನಲಿ ಇದು ರಾಂಗ್ ವೇ ಅಂತ ಗೊತ್ತಾದ್ಮೇಲೆ ನಾನು ಒಂದು ವೇನ ಕಂಡಿಟ್ಕೊಂಡು ತುಂಬ ಜನ ಕ್ಲಾಸಸ್ಗೆ ನಾನು ಕೂಡ ಜಾಯ್ನ್ ಆಗಿ ಅಲ್ಲಿ ಏನು ಕಲ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಅದು ನಿಮಗೆ ಯೂಸ್ಫುಲ್ ಆಗ್ಬಹುದೇನೋ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿರೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ನಿಮ್ಗೇನಾದರೂ ಟಿಪ್ಸ್ ಸಿಗ್ಬೋದು ಅಂತ ಅನ್ಕೊತೀನಿ. ಫಸ್ಟ್ಲಿ ಮೇನ್ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನಿರಬೇಕು, ಮೇನ್ ಡಿಸಿಪ್ಲಿನ್ ಇರಬೇಕು. ನೀವು ಇಷ್ಟೇ ಈಗ 1 ಮಂತ್ಗೆ ಅಟ್ಲೀಸ್ಟ್ ಒಂದು 2 to 3 kg ವೆಯ್ಟ್ ಲಾಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಮಾರ್ನಿಂಗ್ ಎದ್ದ ತಕ್ಷಣವೇ ನಿಮ್ಮದು ರೊಟೀನ್ ಏನು, ನೀವು ಇವಾಗ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಅಥವಾ ಮನೇಲೇ ಕೆಲಸ ಮಾಡೋರಾಗಿರ್ಬೋದು, ಮತ್ತು ಮನೆ ಬಿಸ್ನೆಸ್ ಮಾಡೋರಾಗಿರ್ಬೋದು. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ನಮಗೆ ಟೈಮ್ ಇಲ್ಲ. ಮೇಯ್ನ್ ಇವಾಗ ಮೊಬೈಲ್ ನೋಡೋಕ್ಕೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಲ್ವಾ. ಏನೇ ಅಂದ್ರೂ ಈಗ ಜಸ್ಟ್ ನಾವು ಮೊಬೈಲ್ ಇಟ್ಕೊತೀವಿ, ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಾ ಹೋದರೆ ಆ್ಯಕ್ಚುಲಿ ನಮ್ಗೆ 1 hour ಹೋಗಿದ್ದೇ ಗೊತ್ತಾಗಲ್ಲ. ಅದೇ ಟೈಮ್ನ ನಾವು ನಮಗೆ ಅಂತ 1 hour ಅಲ್ಲ, ½ an hour ಟೈಮ್ ಕೊಟ್ಟರೆ ನಾವು ಎಕ್ಸಸೈಸ್ ಮಾಡ್ಬೋದಲ್ವಾ. ಯಾಕೆ ನಮಗೆ ಎಕ್ಸಸೈಸ್ ಇಂಪಾರ್ಟೆಂಟು? ಫಸ್ಟ್ನೇದು ಡಿಸಿಪ್ಲಿನ್ ಅಂತ ಹೇಳಿದೆ.
ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಷ್ಟು ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಬರ್ತೀವೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ನಮ್ಮದು ವೆಯ್ಟ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಒಂದು ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಅಲ್ಲ, ಆ ಡಿಸಿಪ್ಲಿನ್ ಒಳಗಡೆ ನೀವು ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಕೊತೀರಾ ಅಂತ. ಒಂದು ನೀವು ಏನಾದರೂ ಲೇಟಾಗಿ ಹೇಳ್ತಾ ಇದ್ರೆ ಬೇಗ ಹೇಳೋದಾಗಿರ್ಬೋದು. ಇವಾಗ ಬೇಗ ಇದ್ರೆ ಏನಾಗುತ್ತೆ ಗೊತ್ತಾ, ನೀವು ಲೇಟಾಗಿ ಇದ್ರೆ ಮನೆ ಕೆಲಸ ಎಲ್ಲ ಗಡಿಬಿಡಿ ಮಾಡ್ಕೊಂಡ್ಬಿಡ್ತೀವಿ, ನಮಗೆ ಟೈಮ್ ಇರಲ್ಲ. ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ, ಗಡಿಬಿಡಿ ಕೆಲಸ ಮಾಡ್ಕೊಂಡ್ಬಿಡ್ತಾರೆ, ನಮಗೆ ಟೈಮ್ ಇರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ ಗೊತ್ತಾ, ದಪ್ಪ ಆದಾಗ ನಾವು ಕೂತ್ಕೊಂಡು ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಯ್ಯೋ ನಂಗೆ ದಪ್ಪ ಆಗ್ಬಿಟ್ನಲ್ಲ, ಅಯ್ಯೋ ನಂಗೆ ಸೊಂಟ ನೋವು, ಅಯ್ಯೋ ನಂಗೆ ಕಾಲು ನೋವು. ಎಲ್ಲ ಏನಕ್ಕೆ ಬರುತ್ತೆ, ನಮ್ಮದು ವೆಯ್ಟ್ ಜಾಸ್ತಿ ಆದಾಗ ನಮ್ಮ ಬಾಡಿ ಫುಲ್ ವೆಯ್ಟ್ ನಮ್ಮ ಕಾಲಿಗೆ ಬೀಳುತ್ತೆ. ಆ ಕಾಲಿಗೆ ಬಿದ್ದಾಗ ನಮಗೆ ನೀ ಪೇಯ್ನ್ ಬರುತ್ತೆ, ವೆರಿಕೋಸ್ ಪ್ರಾಬ್ಲಮ್ ಬರುತ್ತೆ, ತುಂಬಾ ಪ್ರಾಬ್ಲಮ್ಗಳು. ಈಗ ನಮ್ಮ ಲೇಡೀಸ್ಗೆ 1-2 ಪ್ರಾಬ್ಲಮ್ಸ್ಗಳು ಅಲ್ವೇ ಅಲ್ಲ. ಪೀರಿಯಡ್ಸ್ ಆದರೆ ಪ್ರಾಬ್ಲಮ್ಸ್ಗಳಿರುತ್ತೆ. ಈವನ್ ನನಗೂ ಕೂಡ ಪೀರಿಯಡ್ಸ್ ಟೈಮಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ ನನಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ವೆಯ್ಟ್ ಲಾಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಈ ಟಾಪಿಕಲ್ಲಿ ಮಾತಾಡ್ತಿರೋದು. ನನಗೆ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು 75 kg ಇದ್ದಾಗ ಆ್ಯಕ್ಚುಲಿ ನಿಜವಾಗ್ಲೂ ನಾನು ಬೆಳಗ್ಗೆ ಬೇಗ ಹೇಳೋಕ್ಕಾಗ್ತಿರ್ಲಿಲ್ಲ, ನಾನು ಆ್ಯಕ್ಟಿವ್ ಆಗಿರ್ತಿರ್ಲಿಲ್ಲ, ಮತ್ತು ಏನೋ ಒಂಥರ ಸಿಡಿ ಆ್ಯಂಗ್ಸೈಟಿ ಜಾಸ್ತಿ ಇರ್ತಿತ್ತು, ಎಲ್ಲರ ಮೇಲೂ ಸಿಡಿ ಮಾಡ್ತಾ ಇದ್ದೆ, ಕೋಪ ಜಾಸ್ತಿ ಆಗ್ತಿತ್ತು. ನಮ್ಮದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆದಾಗಲೇ ನಮಗೆ ಏನಾಗುತ್ತೆ, ಕೋಪ ಜಾಸ್ತಿ ಬರುತ್ತೆ. ಮತ್ತು ವೆಯ್ಟ್ ಜಾಸ್ತಿ ಆದಾಗ ಇದೆಲ್ಲ ಶುರುವಾಗೋದೇ, ನಮ್ಮದು ವೆಯ್ಟ್ ಜಾಸ್ತಿ ಆದಾಗಲೇ ಇದೆಲ್ಲ ಒಂದೊಂದೇ ಕಾಯಿಲೆಗಳು ಶುರುವಾಗುತ್ತೆ. BP, ಶುಗರ್, ಥೈರಾಯ್ಡ್, PCOD ಪ್ರಾಬ್ಲಮ್ ಎಲ್ಲನೂ ಕೂಡ ನಮ್ದು ವೆಯ್ಟ್ ಜಾಸ್ತಿ ಆದಮೇಲೆ ಸ್ಟಾರ್ಟ್ ಆಗೋದು. ಯಾಕೆ ಹೇಳಿ, ನೀವು ಮದುವೆ ಆಗೋಕ್ಕೂ ಮುಂಚೆ ಇದೆಲ್ಲ ಏನಕ್ಕಿರಲಿಲ್ಲ. ಅವಾಗ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮದು ಒಂದು ವೆಯ್ಟ್ ಕನ್ಸಿಸ್ಟೆನ್ಸಿ ಅಂತ ವೆಯ್ಟ್ ಇತ್ತು, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇದ್ರಿ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಡ್ರೆಸ್ಗಳನ್ನ ಹಾಕಬೇಕು, ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇದ್ರಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಗೊತ್ತಾ, ಮದುವೆ ಆಯ್ತಾ, ಮಕ್ಕಳಾಯ್ತಾ, ಅಯ್ಯೋ ನನ್ನನ್ನು ಯಾರು ನೋಡ್ತಾರೆ ಬಿಡು, ಅಯ್ಯೋ ನಾನು ಏನಕ್ಕೆ ರೆಡಿಯಾಗಿಬಿಡು, ಬೇರೆಯವ್ರು ನಿಮ್ಮನ್ನು ನೋಡಲಿ ಅಂತ ನೀವು ರೆಡಿ ಆಗೋದು ಬೇಡ, ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನೀವು ರೆಡಿ ಆಗಬೇಕು. ಬೇರೆಯವ್ರು ನೋಡಲಿ ಅಂತ ನಾವು ಯಾವತ್ತೂ ರೆಡಿ ಆಗಬಾರ್ದು. ನಮ್ಮ ಸೆಲ್ಫ್ಗೆ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವ, ನಮಗೆ ನಾವು ನೋಡ್ಕೊಳ್ಳೋ ಥರ ಇದ್ದೀವ, ಆ ಥರ ಬೇಕು. ಇವನ್ ನನಗೂ ಕೂಡ ಅಷ್ಟೇ, ನಾನು ಯಾವತ್ತೂ ಬೇರೆಯವ್ರಿಗೋಸ್ಕರ ನಾನು ಏನೂ ಮಾಡಲ್ಲ. ಫಸ್ಟು ನಾನು ಚೆನ್ನಾಗಿದ್ರೆ ಬೇರೆಯವರು. ಇವಾಗ ನಾನೇ ಚೆನ್ನಾಗಿಲ್ಲ ಅಂದರೆ, ಈಗ ನಾನು ಚೆನ್ನಾಗಿದ್ರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಆಗಲ್ಲ, ನನ್ನ ಗಂಡಂಗೂ ಸಹ ನಾನು ಕೇರ್ ಮಾಡೋಕ್ಕೆ ಆಗಲ್ಲ, ಅವ್ರು ನನ್ನನ್ನು ಕೇರ್ ಮಾಡಬೇಕಾಗುತ್ತೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಫಸ್ಟು ನಮ್ಮ ಬಗ್ಗೆ ನಾವು ಕಾಳಜಿನ ಕೊಡ್ಕೋಬೇಕು. ನಾವು ನೋಡೋಕ್ಕೆ ಚೆನ್ನಾಗಿರಬೇಕು, ನೋಡೋಕ್ಕೆ ಫಿಟ್ ಆಗಿರಬೇಕು. ನಾವು ಫಿಟ್ ಆಗಿದ್ರೆ, ನಾವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಅಟ್ರಾಕ್ಷನ್ ಆಗಿ ಕಾಣಿಸ್ತೀವಿ. ಆವಾಗ ಅವ್ರು ನಮ್ಮಲ್ಲಿ ಏನೋ ಒಂದು ಒಳ್ಳೇದನ್ನ ಹುಡುಕಿ ಕೇಳ್ತಾರೆ, ನೀವು ಮುಂಚೆ ದಪ್ಪ ಇದ್ರಿ ಅಲ್ವಾ, ಇವಾಗ ಸಣ್ಣ ಆಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನಾದರೂ ಟಿಪ್ಸ್ ಕೊಡ್ತೀರಾ ನಮಗೆ ಅಂತ. ಹಂಗಾಗಿ ನೀವು ಇನ್ನೊಬ್ಬರಿಗೆ ಯಾವತ್ತೂ ಮಾದರಿ ಆಗಬೇಕು ಹೊರತು, ಅದು ತಾಯಿ ಆದವರು ಎಲ್ರಿಗೂ ಮಾದರಿ ಆಗೇ ಆಗಿರ್ತಾರೆ. ಬಟ್ ಈ ವಿಚಾರದಲ್ಲಿ ಮಾತ್ರ ನೀವು ಸ್ವಲ್ಪ ಯಾರೆಲ್ಲ ಯಾಕಪ್ಪ ಇದನ್ನೇ ಒತ್ತಿ ಹೇಳ್ತಿದ್ದಾಳೆ ಅಂತ ಅನ್ಕೋಬಿಡಿ. ಈಗ ಬರ್ತಿರೋ ಸಿಚುಯೇಷನ್ಗಳು ಎಲ್ಲನೂ ನೋಡ್ತಾ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದ್ರಲ್ಲಿ ಅಟ್ಲೀಸ್ಟ್ ನಿಮ್ಮ ಹತ್ರ ಸ್ವಲ್ಪನಾದರೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಎದ್ದು ಏನು ಮಾಡ್ತೀನಿ ಅಪ್ಪ ಅಂದರೆ, ನಂದು 2 ತುಂಬಾ ಒಳ್ಳೆ ಅಭ್ಯಾಸಗಳೇನಂತ ಹೇಳಿದ್ರೆ, ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕುತ್ಕೊಂಡು ಹಾಸಿಗೆಲೆ 1/4 ಗಂಟೆ ಮೆಡಿಟೇಷನ್ ಮಾಡ್ತೀನಿ. ಫಸ್ಟ್ ಅಲ್ಲಿಂದನೇ ನನ್ನ ಮೈಂಡ್ನ ಫ್ರೆಶ್ ಮಾಡ್ಕೊಬಿಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇಡೀ ಹೋಲ್ ಡೇ ನಾನು ಯಾರ ಜೊತೆನೇ ಜಗಳ ಆಡಬಾರ್ದು, ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು. ಇವತ್ತು ಹೋಲ್ ಡೇ ಫುಲ್ ನಾನು ಹ್ಯಾಪಿಯಾಗಿರಬೇಕು. ಮತ್ತು ಅಫರ್ಮೇಷನ್ ಅಂತ ಬರೀತೀನಿ ನಾನು. ಆ ಇಡೀ ಡೇ ನನಗೆ ಏನೇನೆಲ್ಲ ಕೆಲಸಗಳಾಗಬೇಕು ಅದನ್ನೆಲ್ಲ ನನ್ನ ಮೈಂಡಲ್ಲಿ ನೋಟಿಟ್ ಮಾಡ್ಕೊಬಿಡ್ತೀನಿ. ಇವತ್ತು ಈ ಥರ ಕೆಲಸಗಳಿದೆ, ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು, ನಾನು ಇವತ್ತು ಜಿಮ್ಗೆ ಹೋದರೆ ಇದೇ ವರ್ಕೌಟ್ ಮಾಡಬೇಕು, ನಾನು ಇಷ್ಟೇ ಕ್ಯಾಲರಿನ ಬರ್ನ್ ಮಾಡಬೇಕು, ನಾನು ಇಂಥದೇ ಊಟ ಮಾಡಬೇಕು, ಮಧ್ಯಾಹ್ನಕ್ಕೆ ಇಷ್ಟೇ ಅಡುಗೆ ಮಾಡಬೇಕು, ಇಷ್ಟು ಕ್ಯಾಲರಿ ಊಟನೇ ತಗೋಬೇಕು, ನನ್ನ ಮಕ್ಳಿಗೆ ಇದೇ ಫುಡ್ ಕೊಡಬೇಕು, ನನ್ನ ಹಸ್ಬೆಂಡ್ಗೆ ಇದೇ ಫುಡ್ ಕೊಡಬೇಕು ಅಂತ ನಾನು ಮಾರ್ನಿಂಗೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ನನ್ನ ಮೈಂಡಲ್ಲಿ ಇರುತ್ತೆ. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ನನಗೆ ಏನೋ ಮಿಸ್ ಹೊಡಿತಿದೆಯಲ್ಲ ಅಂತ ನನ್ನ ಮೈಂಡ್ ಅಂತ ಅನಿಸುತ್ತೆ. ಅದು ನೀವು ಫಸ್ಟು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ನಿಮಗೆ ನಿಮ್ಮ ಟೈಮ್ ಟೇಬಲ್ಲು ಮತ್ತು ಡಿಸಿಪ್ಲೀನು ಅದನ್ನೆಲ್ಲ ಹಾಕೊಂತ ಬಂದರೆ ಲೈಫಲ್ಲಿ ನಾವು ಏನು. ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಇವಾಗ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನೀವು ಕ್ಯಾಲ್ರಿನ ಮೆಜರ್ಮೆಂಟ್ ಮಾಡಿಕೊಂಡು ತಿನ್ನಬೇಕು. ಇವಾಗ ಬರೀ ರೈಸ್ಗಳನ್ನೇ ತಿನ್ಕೊಳ್ಳೋದಲ್ಲ, ರೈಸ್ನ ಸ್ಕಿಪ್ ಮಾಡಿಬಿಟ್ಟು ಬರೀ ತರಕಾರಿನೇ ತಿನ್ನೋದಲ್ಲ, ಬರೀ ಫ್ರೂಟ್ಸ್ನೇ ತಿನ್ನೋದಲ್ಲ. ಹಂಗೆ ಮಾಡೋರೆಲ್ಲ ಏನು ಮಾಡ್ತಾರೆ ಗೊತ್ತಾ, 1 ವಾರ 15 ದಿನ ಆದಮೇಲೆ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಳ್ಳೋದು, ಸುಸ್ತಾಗ್ತಾ ಇದೆ ಅಂತ ಹೇಳೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಮತ್ತು ಬ್ಲಡ್ ಕಡಿಮೆ ಆಗೋದು, ಆ ಥರ ಎಲ್ಲ ಆಗುತ್ತೆ. ಆ್ಯಕ್ಚುಲಿ ಯಾರು ಏನು ಅನ್ಕೋಬೇಡಿ, ನಾನು ಯಾವುದೇ ಡಾಕ್ಟ್ರ್ ಅಲ್ಲ. ನಾನು ಸೆಲ್ಫಾಗಿ ನಾನು ಯೂಸ್ ಮಾಡಿ ಏನೆಲ್ಲ ನಾನು ಡೈಲಿ
ರೆಗ್ಯುಲರಾಗಿ ಯೂಸ್ ಮಾಡ್ತೀನೋ ಅದರಿಂದ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಎಷ್ಟಾಗಿದ್ದೀನಿ ಅಂತ ನಿಮ್ಮ ಹತ್ರ ಎಲ್ಲ ಫಸ್ಟ್ ಆಫ್ ಆಲ್ ಅದನ್ನೇ ಹೇಳಬೇಕು, ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಇದನ್ನೆಲ್ಲ ನಿಮ್ಗೇನು ಕೇಳ್ತಿದ್ದೀನಿ ಅಂತ. ನೀವೇನಾದರೂ ಇವಾಗ ತುಂಬ ಜನ ಹೇಳ್ತಾರೆ ಮಟನ್ ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ತುಪ್ಪ ತಿನ್ನಲೇಬಾರ್ದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ತುಪ್ಪ ನಮ್ಮ ಬಾಡಿಗೆ ಎಷ್ಟು ಗುಡ್ ಫ್ಯಾಟ್ ಗೊತ್ತಾ, ಅದು ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ನಮ್ಮ ಮೂಳೆಗಳನ್ನ ಚೆನ್ನಾಗಿ ಮಾಡುತ್ತೆ, ಮತ್ತು ಕ್ಯಾಲ್ಶಿಯಂ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಹಾಲು, ಆ ಹಾಲಲ್ಲಿ ತುಂಬ ಒಳ್ಳೇದು ಯಾವುದು ಅಂತ ಹೇಳಿದ್ರೆ ನಾನು ಅದನ್ನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ನಾನು ಕೂಡ ಹಾಲಲ್ಲೂ ಕೂಡ ಚೇಂಜ್ ಮಾಡ್ಕೊಂಡು ನೋಡಿದ್ದೀನಿ, ವೆಯ್ಟ್ ಲಾಸ್ ಆಗಿದೆ, ಯಾವ ಹಾಲನ್ನ ತಗೋಬೇಕು ಅಂತ ಹೇಳಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇವತ್ತು ಮೇನ್ಲಿ ನಾನು ವೆಯ್ಟ್ ಲಾಸ್ ಏನಕ್ಕೆ ಮಾಡಬೇಕು ಅಂತ ಹೇಳಕ್ಕೆ ಬಂದಿರೋದ್ರಿಂದ ಆ ಟಾಪಿಕ್ ಮಾತ್ರ ಹೇಳ್ತೀನಿ. ನಮಗೆ ಸೊಂಟ ನೋವು ಬರಬಾರ್ದು, ತಲೆನೋವು ಬರಬಾರ್ದು, ಕೈಕಾಲು ನೋವು ಬರಬಾರ್ದು. ಕೈಕಾಲು ನೋವು, ಸೊಂಟ ನೋವು, ತಲೆನೋವು ಎಲ್ರಿಗೂ ಬರುತ್ತೆ, ಬಟ್ ಪದೇ ಪದೇ ಬರೋದು ಅದು ನಮ್ಗೊಂಥರ ಇರಿಟೇಷನ್ ಅಲ್ವಾ. ಇವಾಗ ಮಿಷಿನ್ ವರ್ಕ್ ಆಗ್ತಿರತ್ತೆ, ಅದು ಕೆಟ್ಟೋದಾಗ ನಾವು ರೆಡಿ ಮಾಡಿಸ್ತೀವಿ, ಪದೇ ಪದೇ ಮಿಷಿನ್ ಕೆಟ್ಟೋಗ್ತಿದ್ರೆ ನಮ್ಗೆ ಏನಂತ ಅನ್ಸುತ್ತೆ, ಏನಪ್ಪ ಎಷ್ಟು ರೆಡಿ ಮಾಡಿಸಿದ್ರೆ ಕೆಟ್ಟೋಗ್ತಾನೆ ಇದೆ. ಹಂಗೆ ನಮ್ಮ ಹ್ಯೂಮನ್ ಬಾಡಿನೂ ಕೂಡ ನಾವು ಒಳಗಡೆ ಏನು ಫುಡ್ನ ಕೊಡ್ತೀವಿ ನಮ್ದು ಹೊರಗಡೆ ಅದು ರಿಸಲ್ಟ್ ಬರುತ್ತೆ. ನಾವು ಒಳಗಡೆ ಕೆಟ್ಟ ಫುಡ್ ಕೊಟ್ಟರೆ ಹೊರಗಡೆನೂ ಕೂಡ ಕೆಟ್ಟದಾಗ ರಿಸಲ್ಟ್ ತೋರಿಸುತ್ತೆ, ನಾವು ಒಳಗಡೆ ಒಳ್ಳೆ ಫುಡ್ ಕೊಟ್ಟರೆ ಹೊರಗಡೆನೂ ಕೂಡ ಒಳ್ಳೆ ರಿಸಲ್ಟೇ ತೋರಿಸುತ್ತೆ. ಹಾಗಾಗಿ ನೀವು ಏನು ತಿಂತೀರಾ, ಇವಾಗ ರೋಡ್ ಸೈಡಲ್ಲಿ ಅದು ಇದು ಪಾನಿಪುರಿ, ಗೋಬಿ ಮತ್ತು ಸ್ಯಾಂಡ್ವಿಚ್ ಅಂತೆ ಅದನ್ನೆಲ್ಲ ಹೊರಗಡೆ ತಿನ್ನೋ ಬದಲು ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿ. ಸ್ಯಾಂಡ್ವಿಚ್ ಕೂಡ ಮನೇಲೆ ನ್ಯಾಚುರಲ್ ಆಗಿ ಮಾಡ್ಕೋಬೋದು. ನಾನು ಅದು ಯೂಟ್ಯೂಬ್ ಚಾನಲ್ ನಿಮ್ಗೆ ಹಾಕಿದ್ದೀನಿ, ಸ್ಯಾಂಡ್ವಿಚ್ನ ಯಾವ ಥರ ಮಾಡ್ಕೊಳ್ಳೋದು, ಮತ್ತು ಮಯೋನಿಸ್ ಕೂಡ ಮನೇಲೆ ಯಾವ ಥರ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಹಾಕಿದ್ದೀನಿ. ನಿಮ್ಗೇನಾದರೂ ವೆಯ್ಟ್ ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ನಾನು ಇದು ಅಕ್ಟೋಬರ್ ಮಂತ್ ಅಲ್ವಾ, ನಾನು ಸೆಪ್ಟೆಂಬರ್ ಆಗಸ್ಟಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಆಗಸ್ಟ್ ತಿಂಗಳಲ್ಲೂ ನಾನು ಅಷ್ಟೇನು ಕನ್ಸಿಸ್ಟೆನ್ಸಿಯಾಗಿ ಮಾಡಲಿಲ್ಲ, ಆವಾಗ ಹಬ್ಬ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಏನೋ ಸ್ಕಿಪ್ ಮಾಡಿ ಮಾಡಿದೆ. ನನಗೆ ಯಾಕೋ ಏನಂತ ಅನಿಸ್ತಿತ್ತು ಆ ನಡುವೆ ಅಂತ ಹೇಳಿದ್ರೆ, ನಾನು 75 kg ಇದ್ದಳು 60ಗೆ ಬಂದಿದ್ದೆ, 60ಇಂದ ಮತ್ತೆ ಅಗೇನ್ 65 ಹೋದೆ. ಎಲ್ಲ ನಾನೇ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಏನು ಮಾಡ್ತಿತ್ತು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರ್ತಿರ್ಲಿಲ್ಲ, ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೆ, ಏನಾದರೂ ಒಂದು ಮಧ್ಯೆ ಬಂದು ಸ್ಕಿಪ್ ಮಾಡಿಬಿಡ್ತಿದ್ದೆ. ಆಮೇಲೆ ನಾನು ಸೆಪ್ಟೆಂಬರ್ ಮಂತಲ್ಲಿ ನಾನು ಓನಾಗಿ ಡಿಸಿಷನ್ ತಗೊಂಡಿದ್ದು. ಯಾಕೆ ಡಿಸಿಷನ್ ತಗೊಂಡಿದ್ದು ಅಂತ ಹೇಳಿದ್ರೆ, ನನಗೆ ಪೀರಿಯಡ್ಸ್ ಟೈಮ್ ಬಂತು ಅಂದರೆ ಏನಾಗ್ತಿತ್ತು ಗೊತ್ತಾ, ಸಮ್ಟೈಮ್ಸ್ ನನಗೆ ಹೊಟ್ಟೆ ನೋವು ಅಂತಾನೆ ಬರ್ತಿಲ್ಲ, ತಲೆನೋವು ಅಂತಾನೆ ಬರ್ತಿರ್ಲಿಲ್ಲ. ಆ ಟೈಮಲ್ಲಿ ನಂಗೆ ತುಂಬ ತಲೆನೋವು ಇರ್ತಿತ್ತು, ಹೊಟ್ಟೆ ನೋವು ಬರ್ತಿತ್ತು, ಮತ್ತು ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಆ್ಯಕ್ಟಿವ್ ಆಗಿದ್ರೂ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ನಾನು ಥಿಂಕ್ ಮಾಡಿದಾಗ ಹೋಗಿ ನಾನು ವೆಯ್ಟ್ ಚೆಕ್ ಮಾಡ್ತಿದ್ದೆ. ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗ್ತಿತ್ತು. ನನಗೆ ಅವಾಗ ಅನಿಸ್ತಿತ್ತು, ನನ್ನ ಮೈಂಡ್ ಇದೇನೋ 6 ಸೆನ್ಸ್ ಅಂತ ಹೇಳ್ತಾರಲ್ಲ, ಅದು ನನಗೆ ಹೇಳ್ತಾ ಇತ್ತು ಸಮಥಿಂಗ್ ಈಸ್ ರಾಂಗ್, ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಆವಾಗ ನಾನು ಡಿಸಿಷನ್ ತಗೊಂಡು ಜಿಮ್ಗೆ ಜಾಯ್ನ್ ಆದೆ. ನಾನು ಆ್ಯಕ್ಚುಲಿ ಜಿಮ್ಮಿಗೆ ಜಾಯ್ನ್ ಆಗಿ ಇದು 2 months ರನ್ನಿಂಗು. ವಿತಿನ್ 2 monthsಲ್ಲಿ ನಾನು 3 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಶೇಕ್ಸ್ ಇಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಮೆಡಿಕೇಶನ್ ಇಲ್ಲ, ಎಲ್ಲ ಮನೆ ಊಟ ತಿಂದೆ ನಾನು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಟಿಪ್ಸ್ಗಳನ್ನ ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ನಿಮ್ಗೇನಾದರೂ ಹೆಚ್ಚಾಗಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾನು ಜುಂಬಾ ಕ್ಲಾಸಸ್ನ ಮಾಡ್ತೀನಿ ನನ್ನ ಝೂಮ್ ಆ್ಯಪಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಬೇಕಾದರೆ ಎಂಕ್ವೈರಿ ಮಾಡಿ ಜಾಯಿನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಪರ್ಸ್ನಲಾಗಿ ನಾನು ಗೈಡ್ ಮಾಡ್ತೀನಿ, ಯಾವ ಥರ ಫುಡ್ನ ತೊಗೋಬೋದು, ಮತ್ತು ಎಷ್ಟು ಕ್ಯಾಲರಿ ಫುಡ್ನ ತೊಗೋಬೇಕು, ಮತ್ತು ಪ್ರೋಟೀನ್ ಸೋರ್ಸ್ ಎಷ್ಟು ತೊಗೋಬೇಕು, ಕಾರ್ಬ್ ಸೋರ್ಸ್ ಎಷ್ಟು ತೊಗೋಬೇಕು ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ನನ್ನಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಇವಾಗ ನನಗೆ ಯೂಸ್ ಆಗಿದ್ದು ನಿಮಗೂ ಕೂಡ ಯೂಸ್ ಆಗಬೇಕು ಅಂತ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ವೆಯ್ಟ್ ಲಾಸ್ ಫುಡ್ ಹಾಕೋಕ್ಕೋಸ್ಕರ ಅಂತ ಮಾಡ್ತಾ ಇದ್ದೆ ಕನ್ಸಿಸ್ಟೆನ್ಸಿಯಾಗಿ. ಈಗ ಒಂದೊಂದು ಫುಡ್ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಜಸ್ಟ್ ನಾನು ಏನು ಫಾಲೋ ಮಾಡ್ತಿದ್ದೀನಿ ಅದು ಆದ್ರೂ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಇದರಿಂದ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್.